ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಎಸ್ಸಿಪಿ ಸಿಲೆಬಸ್ ನಲ್ಲಿ ಬರುವಂತಹ ಇಂಗ್ಲಿಷ್ ವಿಷಯದ 5ನೇ ಪದ್ಯ ಓಡ್ ಆನ್ ಎ ಗ್ರೇಷಿಯಸ್ ಅರ್ನ್ ಇದರ ಮೇಲೆ ಕೇಳುವಂತಹ 1 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಹೌ ಇಸ್ ದ ಅರ್ನ್ ಡಿಸ್ಕ್ರೈಬ್ಡ್ ಇನ್ ದ ಫಸ್ಟ್ ಲೈನ್ ಆಫ್ ದ ಪೋಯಂ? ಕವಿತೆಯ ಮೊದಲ ಸಾಲಿನಲ್ಲಿ ಕಳಸವನ್ನು ಹೇಗೆ ವರ್ಣಿಸಲಾಗಿದೆ? ದ ಅನ್ರೆವಿಶ್ ಬ್ರೈಡ್ ಆಫ್ ಕ್ವೈಟ್ನೆಸ್, ಶಾಂತವಾಗಿರುವಂತಹ ಒಂದು ಮದುಮಗಳಂತಿದೆ ಎಂದು ಹೇಳಲಾಗಿದೆ. ಹೌ ಡಸ್ ದ ಸ್ಪೀಕರ್ ಡಿಸ್ಕ್ರೈಬ್ ದ ಅರ್ನ್ ಇನ್ ರಿಲೇಷನ್ ಟು ಟೈಮ್? ಕಾಲಕ್ಕೆ ಸಂಬಂಧಿಸಿದಂತೆ ಕಳಸವನ್ನು ಇಲ್ಲಿ ಹೇಗೆ ವಿವರಿಸಲಾಗಿದೆ? ದ ಸ್ಪೀಕರ್ ಡಿಸ್ಕ್ರೈಬ್ಸ್ ದ ಅರ್ನ್ ಇನ್ ರಿಲೇಷನ್ ಟು ಟೈಮ್ ಆಸ್ ಬೋತ್ ಫೋಸ್ಟರ್ ಚೈಲ್ಡ್ ಆಫ್ ಸೈಲೆನ್ಸ್ ಅಂಡ್ ಸ್ಲೋ ಟೈಮ್ ಅಂಡ್ ಎ ಸೈಲ್ವಕಾನ್ ಹಿಸ್ಟರಿಯನ್. ಕಾಲಕ್ಕೆ ಸಂಬಂಧಿಸಿದಂತೆ ಕಳಸವನ್ನ ಮೌನ ಮತ್ತು ನಿಧಾನ, ಸಮಯದ ದತ್ತು ಮಗು ಮತ್ತು ಇತಿಹಾಸ ಸೃಷ್ಟಿಸುವಂತದ್ದು ಎಂದು ಹೇಳುತ್ತಾರೆ. ವಾಟ್ ಡಸ್ ದ ಸ್ಪೀಕರ್ ಕ್ವಶನ್ ಅಬೌಟ್ ದ ಲೆಜೆಂಡ್ ಡೆಪಿಕ್ಟೆಡ್ ಆನ್ ದ ಅರ್ನ್? ಕಳಸದಲ್ಲಿ ಚಿತ್ರಿಸಲಾದ ದಂತಕಥೆಯ ಬಗ್ಗೆ ಸ್ಪೀಕರ್ ಏನು ಹೇಳುತ್ತಾರೆ? ದ ಸ್ಪೀಕರ್ ಕ್ವಶನ್ಸ್ ದ ಐಡೆಂಟಿಟಿ ಅಂಡ್ ದ ಪರ್ಪಸ್ ಆಫ್ ದ ಫಿಗರ್ಸ್ ಡಿಪಿಕ್ಟೆಡ್ ಆನ್ ದ ಅರ್ನ್. ಕಳಸದಲ್ಲಿ ಚಿತ್ರಿಸಲಾದ ವ್ಯಕ್ತಿಗಳ ಮತ್ತು ಗುರುತುಗಳ ಉದ್ದೇಶವನ್ನು ಪ್ರಶ್ನಿಸುತ್ತಾರೆ. ವಿಚ್ ಲೊಕೇಶನ್ ಆರ್ ಮೆನ್ಷನ್ಡ್ ಆಸ್ ಪಾಸಿಬಲ್ ಸೆಟ್ಟಿಂಗ್ಸ್ ಫಾರ್ ದ ಅರ್ನ್ಸ್ ಸೀನ್? ಕಳಸದ ದೃಶ್ಯಗಳಿಗೆ ಸಂಭವನೀಯ ಸ್ಥಳಗಳಾಗಿ ಯಾವುದನ್ನು ಉಲ್ಲೇಖಿಸಲಾಗಿದೆ? ದ ಸೀನ್ ಆನ್ ದ ಅರ್ನ್ ಕುಡ್ ಬಿ ಸೆಟ್ ಇನ್ ಎ ಟೆಂಪೆ ಆರ್ ದ ಡೀಲ್ಸ್ ಆರ್ಕೆಡಿ. ಕಳಸದ ದೃಶ್ಯಗಳನ್ನ ಒಂದು ರೀತಿಯಾದಂತಹ ಖಾಲಿಯಾದ ಶಾಂತ ಸ್ಥಳಕ್ಕೆ ಹೋಲಿಸಲಾಗಿದೆ. ವಾಟ್ ಫಿಗರ್ಸ್ ಡಸ್ ದ ಸ್ಪೀಕರ್ ಇನ್ಕ್ವೈರಿ ಅಬೌಟ್ ಇನ್ ದ ಪೋಯಂ? ಕವಿತೆಯಲ್ಲಿ ಕವಿ ಯಾವ ವ್ಯಕ್ತಿಗಳ ಬಗ್ಗೆ ವಿಚಾರಿಸುತ್ತಾರೆ? ದ ಫಿಗರ್ಸ್ ಆಫ್ ಲವರ್ಸ್, ಎ ಪೈಪರ್, ವಿಲೇಜರ್ಸ್ ಅಂಡ್ ಟ್ರೀಸ್. ಗ್ರಾಮಸ್ಥರ ಬಗ್ಗೆ, ಕೊಳಲು ವಾದ್ಯ ನುಡಿಸುತ್ತಿರುವವನ ಬಗ್ಗೆ, ಮರಗಳ ಬಗ್ಗೆ, ಪ್ರೇಮಿಸುತ್ತಿರುವ ವ್ಯಕ್ತಿಗಳ ಬಗ್ಗೆ. ನೆಕ್ಸ್ಟ್ ಪ್ರಶ್ನೆ, ಹೌ ಡಸ್ ದ ಸ್ಪೀಕರ್ ಡಿಸ್ಕ್ರೈಬ್ಸ್ ದ ಮೆಲೋಡೀಸ್ ಪ್ರೆಸೆಂಟೆಡ್ ಆನ್ ದ ಅರ್ನ್? ಕವಿಯು ಕಳಸದಲ್ಲಿ ಪ್ರತಿನಿಧಿಸುವ ಮಧುರ ರಾಗಗಳ ಬಗ್ಗೆ ಏನೆಂದು ಹೇಳುತ್ತಾರೆ? ಅನ್ಹರ್ಡ್ ಅಂಡ್ ಸ್ವೀಟ್, ಮಧುರವಾದಂತಹ ಮತ್ತು ಕೇಳಲಾಗದಂತಹ ಎಂದು ಹೇಳುತ್ತಾರೆ. ವಾಟ್ ಡಸ್ ದ ಸ್ಪೀಕರ್ ಅಬ್ಸರ್ವ್ಸ್ ಅಬೌಟ್ ದ ಯಂಗ್ ಪೈಪರ್ ಇನ್ ದ ಸೀನ್? ದೃಶ್ಯದಲ್ಲಿ ಯುವ ಕೊಳಲುಗಾರನ ಬಗ್ಗೆ ಭಾಷಣಕಾರರು ಏನು ಗಮನಿಸುತ್ತಾರೆ? ಉತ್ತರ, ಪ್ಲೇಯಿಂಗ್ ಎ ಪೈಪ್ ಇನ್ ಎ ಗ್ಲೇಡ್ ಆಫ್ ಟ್ರೀಸ್ ವಿತ್ ಹಿಸ್ ಲವ್. ಮರದ ಹುಲ್ಲುಗಾವಲಿನ ನೆರಳಿನಲ್ಲಿ ಅಥವಾ ಮರದ ಹುಲ್ಲುಗಾವಲಿನ ಮೇಲೆ ತನ್ನ ಪ್ರೀತಿಯೊಂದಿಗೆ ಕೊಳಲು ನುಡಿಸುತ್ತಿರುವುದಾಗಿ ಹೇಳುತ್ತಾರೆ. ಹೌ ಆರ್ ದ ಟ್ರೀಸ್ ಡೆಪಿಕ್ಟೆಡ್ ಇನ್ ದ ಅರ್ನ್ಸ್ ಸೀನ್? ಕಳಸದ ದೃಶ್ಯದಲ್ಲಿ ಮರಗಳನ್ನು ಹೇಗೆ ಚಿತ್ರಿಸಲಾಗಿದೆ? ಇಟರ್ನಿ ದ ಯೂತ್ಫುಲ್ ಅಂಡ್ ವೈಬ್ರೆಂಟ್, ಶಾಶ್ವತವಾಗಿ ಉತ್ಸಾಹಭರಿತವಾಗಿರುವಂತಹ, ಅಂದ್ರೆ ಎಂದಿಗೂ ಎಲೆಗಳನ್ನ ಕಳೆದುಕೊಳ್ಳುವುದಿಲ್ಲ, ಅದು ಚಿತ್ರ, ಅದೆಂದಿಗೂ ಬಾಡೋದಿಲ್ಲ, ಒಣಗೋದಿಲ್ಲ ಎಂದು ಹೇಳಿದ್ದಾರೆ. ವಾಟ್ ಈಸ್ ಬೀಯಿಂಗ್ ಡೆಪಿಕ್ಟೆಡ್ ಇನ್ ದ ಸ್ಯಾಕ್ರಿಫೈಸ್ ಸೀನ್ ಆನ್ ದ ಅರ್ನ್? ಕಳಸದ ಮೇಲಿನ ತ್ಯಾಗದ ದೃಶ್ಯದಲ್ಲಿ ಏನು ಚಿತ್ರಿಸಲಾಗಿದೆ? ವಿಲೇಜರ್ಸ್ ಅಂಡ್ ಎ ಪ್ರೀಸ್ಟ್ ಪ್ರಿಪೇರಿಂಗ್ ಟು ಪರ್ಫಾರ್ಮ್ ಎ ರಿಚುವಲ್ ಸ್ಯಾಕ್ರಿಫೈಸ್ ವಿತ್ ಎ ಹೈಫರ್ ಬೀಯಿಂಗ್ ಲೆಡ್ ಟುವರ್ಡ್ಸ್ ಎ ಗ್ರೀನ್ ಅಟ್ಲಾಸ್. ಗ್ರಾಮಸ್ಥರು ಮತ್ತು ಒಬ್ಬ ಪಾದ್ರಿಯು ಒಂದು ಹಸುವನ್ನು ಹಸಿರು ತುಂಬಿರುವಂತಹ ಒಂದು ಪ್ರದೇಶದ ಕಡೆಗೆ ಕರೆದೊಯ್ಯುವುದರ ಮೂಲಕ ಧಾರ್ಮಿಕವಾಗಿ ಅದನ್ನು ಬಲಿ ಕೊಡಲು ಸಿದ್ಧರಾಗಿದ್ದಾರೆ ಎಂದು ಹೇಳುತ್ತಾರೆ. ವಾಟ್ ಮೆಸೇಜ್ ಡಸ್ ದ ಅರ್ನ್ ಕನ್ವೆ ಟು ದ ಫ್ಯೂಚರ್ ಜನರೇಷನ್? ಕಳಸವು ಭವಿಷ್ಯದ ಪೀಳಿಗೆಗೆ ಯಾವ ಸಂದೇಶವನ್ನು ನೀಡುತ್ತದೆ? ಬ್ಯೂಟಿ ಈಸ್ ದ ಟ್ರೂತ್, ಟ್ರೂತ್ ಬ್ಯೂಟಿ. ಸೌಂದರ್ಯವು ಸತ್ಯ, ಸತ್ಯ ಸೌಂದರ್ಯ. ಸೊ ಇದಿಷ್ಟು ನಿಮಗೆ 1 ಅಂಕಕ್ಕೆ ಕೇಳುವಂತಹ ಸಿಲೆಬಸ್ ನ ಕ್ವಶನ್ಸ್. ಮುಂದಿನ ವಿಡಿಯೋದಲ್ಲಿ ಒಂದು ಲೆಸನ್ ಮೇಲೆ ಕೇಳುವಂತಹ 1 ಅಂಕದ ಪ್ರಶ್ನೆಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.